ನಮಸ್ಕಾರ ಸ್ನೇಹಿತರೆ. ಮುದ್ದು ಸೊಸೆ ಧಾರಾವಾಹಿಯು ಈಗ ಅತ್ಯಂತ ರೋಚಕ ಘಟ್ಟವನ್ನು ತಲುಪಿದೆ. ಒಂದು ಕಡೆ ತಂದೆಯಾಗಿ ಭದ್ರ ತನ್ನ ಮಗಳಿಗಾಗಿ ಅಪಾರ ಪ್ರೀತಿ ತೋರುತ್ತಿದ್ದರೆ, ಇನ್ನೊಂದು ಕಡೆ ಸೇಡಿನ ಜ್ವಾಲೆಯಲ್ಲಿ ಬೆಂದು ಹೋಗುತ್ತಿರುವ ಸಾವಿತ್ರಿ ಇಡೀ ಸಂಸಾರವನ್ನೇ ಬೀದಿಗೆ ತರಲು ಹವಣಿಸುತ್ತಿದ್ದಾಳೆ. ಇಂದಿನ ಸಂಚಿಕೆ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಈ ಕಡೆ ಸಾವಿತ್ರಿ ಸಂಚು ಮತ್ತು ಪಂಚಾಯಿತಿ ಮೊರೆ. ಸಂಚಿಕೆ ಆರಂಭದಲ್ಲಿ ಸಾವಿತ್ರಿ ತನ್ನ ಮಗಳು ವಿನಂತಿಯ ಜೊತೆಗೂಡಿ ಗ್ರಾಮದ ಮುಖಂಡರನ್ನು ಮತ್ತು ಗೋವಿಂದನನ್ನು ಕರೆಸಿ ಪಂಚಾಯಿತಿ ನಡೆಸ್ತಾಳೆ. ತನ್ನ ಮಗಳ ಮದುವೆ ಭದ್ರನ ಜೊತೆ ನಡೆಯಬೇಕಿತ್ತು, ಆದರೆ ಏನೋ ಒಂದು ಸಣ್ಣ ತಪ್ಪಿನಿಂದ ಮದುವೆ ನಿಂತು ಹೋಯಿತು ಅಂತ ವಾದಿಸ್ತಾಳೆ. ಭದ್ರ ನನ್ನ ಮಗಳ ಜೀವನವನ್ನು ಹಾಳು ಮಾಡಿದ್ದಾನೆ, ಈಗ ಪ್ರಾಯಶ್ಚಿತ್ತವಾಗಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಲೇಬೇಕು ಅಂತ ಹಠ ಹಿಡಿಯುತ್ತಾಳೆ. ಒಂದು ವೇಳೆ ಶಿವರಾಮೇಗೌಡರು ಇದಕ್ಕೆ ಒಪ್ಪದಿದ್ದರೆ ತಾನು ಕೋರ್ಟ್ ಮೆಟ್ಟಿಲು ಏರುವುದಾಗಿ ಬೆದರಿಕೆ ಹಾಕ್ತಾಳೆ. ಈ ಕಡೆ ಸಾವಿತ್ರಿ ಕುತಂತ್ರದ ನಡೆ ಇಡೀ ಹಳ್ಳಿಯಲ್ಲೇ ಸಂಚಲನ ಮೂಡಿಸ್ತಿದೆ. ಈ ಕಡೆ ಭದ್ರ ನೋಡಿದ್ರೆ ಮನೆಯಲ್ಲಿ ಭದ್ರ ತನ್ನ ಮಡದಿ ವಿದ್ಯಾ ಮತ್ತು ಹುಟ್ಟಲಿರುವ ಮಗಳಿಗಾಗಿ ಒಂದು ಸರ್ಪ್ರೈಸ್ ಸಿದ್ಧಪಡಿಸಿರ್ತಾನೆ. ನಡು ಮನೆಯಲ್ಲಿ ಒಂದು ವಸ್ತುವನ್ನು ಬಟ್ಟೆಯಿಂದ ಮುಚ್ಚಿಟ್ಟಿರುವ ಭದ್ರ ವಿದ್ಯಾಳನ್ನು ಪ್ರೀತಿಯಿಂದ ಕರೆತಂದು ಅದನ್ನು ನೋಡಲು ಹೇಳ್ತಾನೆ. ಆಗ ವಿದ್ಯಾ ಕುತೂಹಲದಿಂದ ಬಟ್ಟೆ ತೆರೆದಾಗ ಅಲ್ಲಿ ಅದ್ಭುತವಾಗಿ ಕೆತ್ತಲ್ಪಟ್ಟ ಒಂದು ತೊಟ್ಟಿಲು ಇರುತ್ತದೆ. ಇದು ಕೇವಲ ತೊಟ್ಟಿಲಲ್ಲ, ಚನ್ನಪಟ್ಟಣದ ಕುಶಲಕರ್ಮಿಗಳಿಂದ ಸರ್ಕಾರದ ವಿಶೇಷ ಅನುಮತಿ ಪಡೆದು ಶ್ರೀಗಂಧ ಮರದಲ್ಲಿ ಸಿದ್ಧಪಡಿಸಿದ ಅತ್ಯಂತ ಬೆಲೆಬಾಳುವ ಉಡುಗೊರೆ. ಇದರ ಬೆಲೆ ಬರೋಬ್ಬರಿ 10 ಲಕ್ಷ ರೂಪಾಯಿಗಳು. ತನ್ನ ಮಗಳು ಈ ಶ್ರೀಗಂಧದ ಪರಿಮಳದ ಮಧ್ಯೆಯೇ ಬೆಳೆಯಬೇಕು ಎಂಬುದು ಭದ್ರನ ಮಹದಾಸೆಯಾಗಿರುತ್ತದೆ. ಈ ಕಡೆ ವಿದ್ಯನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ಈ ಭದ್ರನ ಈ ಮಿತಿಮೀರಿದ ಪ್ರೀತಿಯನ್ನು ಕಂಡು ವಿದ್ಯಾಳ ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ. ತನ್ನ ಹೊಟ್ಟೆಯಲ್ಲಿ ಮಗುವೇ ಇಲ್ಲದಿದ್ದರೂ ಸುಳ್ಳಿನ ಆಧಾರದ ಮೇಲೆ ಎಲ್ಲರೂ ತನ್ನನ್ನು ದೇವತೆಯಂತೆ ನೋಡಿರುವುದು ಅವಳಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ಚಂಪಾಳ ಮುಂದೆ ಅಳುವ ವಿದ್ಯೆ, ಈ ಪಾಪ ಪ್ರಜ್ಞೆ ನನ್ನ ದಿನ ಸಾಯಿಸುತ್ತಿದೆ ಚಂಪಾ. ಭದ್ರ ಮತ್ತು ಮಾವಯ್ಯನಿಗೆ ನಾನು ಅತಿ ದೊಡ್ಡ ದ್ರೋಹ ಮಾಡುತ್ತಿದ್ದೇನೆ ಅಂತ ಹೇಳಿ ಅಳ್ತಾ ಇರ್ತಾಳೆ. ಆದರೆ ಚಂಪಾ ಅವಳನ್ನು ಸಮಾಧಾನಪಡಿಸಿ ಪರಿಸ್ಥಿತಿ ಸರಿಯಾಗುವವರೆಗೆ ಸುಮ್ಮನಿರು ಅಂತ ಹೇಳಿ ಬೇಡ್ಕೊತಾಳೆ. ಈ ಕಡೆ ಗೋವಿಂದ ಮತ್ತು ಅವ್ರ ಚಿಕ್ಕಪ್ಪ ಪಂಚಾಯಿತಿ ವಿಷಯಗಳನ್ನು ತಿಳಿಸಲು ಬಂದಾಗ ಶಿವರಾಮೇಗೌಡರು ಕೆಂಡಾಮಂಡಲವಾಗ್ತಾರೆ. ನನ್ನ ಮಗ ಇಂಥ ನೀಚ ಕೆಲಸ ಮಾಡುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಸಾವಿತ್ರಿ ಎಷ್ಟೇ ಕುತಂತ್ರ ಮಾಡಿದರೂ ನನ್ನ ಮಗನ ಕೈಯಿಂದ ವಿನಂತಿಗೆ ತಾಳಿ ಕಟ್ಟಿಸುವುದಿಲ್ಲ ಅಂತ ಹೇಳಿ ಖಡಕ್ ಆಗಿ ಹೇಳ್ತಾರೆ. ತನ್ನ ತಂದೆ ತನ್ನ ಮೇಲೆ ಇಟ್ಟಿರುವ ಅಚಲ ನಂಬಿಕೆಯನ್ನು ಕಂಡು ಭದ್ರ ಈ ಕಡೆ ಭಾವುಕನಾಗಿ ಅವ್ರ ಕಾಲಿಗೆ ಬೀಳುತ್ತಾನೆ. ಅತ್ತ ವಿದ್ಯಾ ಕೂಡ ಅತೀವ ಗೌರವದಿಂದ ಮಾವನ ಕಾಲಿಗೆ ನಮಸ್ಕರಿಸ್ತಾಳೆ. ಆದರೆ ಈ ಹೋರಾಟ ಇಲ್ಲಿಗೆ ಮುಗಿಯಲ್ಲ. ಸಾವಿತ್ರಿ ಹತ್ತಿರವಿರುವ ಅರ್ಧ ಲ್ಯಾಬ್ ರಿಪೋರ್ಟು ವಿದ್ಯಾಳ ಕೈಗೆ ಸಿಗುತ್ತದಾ? ಭದ್ರನ ನಿರಪರಾಧಿತ್ವವನ್ನು ವಿದ್ಯಾ ಹೇಗೆ ಸಾಬೀತುಪಡಿಸ್ತಾಳೆ? ಈ ಕಡೆ ಈಶ್ವರಿ ಮತ್ತು ಚಿತ್ರ ಈ ಸಂಸಾರ ಒಡಿಬೇಕು ಅಂತ ಹೇಳಿ ಹೊಸ ಪ್ಲ್ಯಾನ್ ಮಾಡ್ತಿದ್ದಾರೆ. ಮತ್ತು ಇನ್ನು ಸಂಚಿಕೆಯಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದು ಮುಂದೆ ತಿಳಿದುಕೊಳ್ಳೋಣ. ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ವಿದ್ಯೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಚೆಕಪ್ ಮಾಡ್ಸೋಕ್ಕೆ ಅಂತ ಹೇಳಿ. ಆದರೆ ಇಲ್ಲಿ ಒಂದು ಶಾಕಿಂಗ್ ನ್ಯೂಸು ಎಲ್ಲರಿಗೂ ಗೊತ್ತಾಗತ್ತೆ. ಏನು ಅಂದರೆ ವಿದ್ಯೆನ ಹೊಟ್ಟೆಯಲ್ಲಿ ಮಗು ಬೆಳ್ತಾ ಇರೋದು, ಹಾಗೆ ಅವಳಿ ಜೋಡಿ ಮಕ್ಕಳು ಅಂತ ಹೇಳಿ ಡಾಕ್ಟ್ರ್ ಹೇಳ್ತಾರೆ. ಇದನ್ನು ಕೇಳಿ ವಿದ್ಯನಿಗಂತೂ ತುಂಬ ಶಾಕ್ ಆಗುತ್ತೆ. ನಾನು ಪ್ರೆಗ್ನೆಂಟೇ ಇಲ್ಲ, ಅದರಲ್ಲಿ ಮಕ್ಕಳು ಹೇಗೆ ಅಂತ ಹೇಳಿ ಅವಳಿಗೆ ಯೋಚನೆ ಆಗುತ್ತೆ. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಅವಳು ನಿಜವಾಗ್ಲೂ ಬಸ್ರಿ ಆಗಿರ್ತಾಳ ಇಲ್ವಾ ಅನ್ನೋದು ಮುಂದೆ ತಿಳಿದುಕೊಳ್ಳಬಹುದು. ಇನ್ನು ಏನೇನು ಚೇಂಜಸ್ ಆಗುತ್ತೆ ಧಾರಾವಾಹಿಯಲ್ಲಿ ಅಂತ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.